ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಶನಿಯ ಒಂದು ಗೋಚಾರ ಫಲ, ಅದರಲ್ಲೂ ವಿಶೇಷವಾಗಿ ಬುಧನ ನಕ್ಷತ್ರದಲ್ಲಿ ನಡೀತಿರತಕ್ಕಂಥದ್ದು ರೇವತಿ ನಕ್ಷತ್ರ ಗೋಚಾರ ಫಲ. ವೃಶ್ಚಿಕ ರಾಶಿ ಸ್ವಲ್ಪ ನಿಮಗೊಂದು ವಿಪರೀತ ರಾಜಯೋಗವನ್ನು ತಂದುಕೊಡುತ್ತದೆ. ದಟ್ ಇಸ್ ಬ್ಯೂಟಿಫುಲ್. ಈ ಒಂದು ಸಾರದಲ್ಲಿ ನಡೀತಿರ್ಬೇಕಾದ್ರೆ ಶನಿ ನೋಡಿ, ಬುಧನ ಮನೆ, ಬುಧನ ಸಾಂಗತ್ಯ ಪಂಚಮದಲ್ಲಿ ಅಷ್ಟಮಾಧಿಪತಿ ಶನಿಯ ಸಾರದಲ್ಲಿ ಶನಿ ಬುಧನ ಸಾರದಲ್ಲಿ ಕುಳಿತಿರೋದ್ರಿಂದ ಖಂಡಿತ ಸಮ್ ಅನ್ಎಕ್ಸ್ಪೆಕ್ಟೆಡ್ ಪೇನ್ಸ್ ವಿಲ್ ಬಿ ದ ಲಾಸಸ್ ಅಂತ ಹೇಳ್ತಾರೆ. ಗೌರವಕ್ಕೆ, ಮಕ್ಕಳಿಂದಲೇ, ಹಿರಿಯರಿಂದಲೇ, ನಿಮ್ಮ ಮನೆಯಲ್ಲಿ ಅಲ್ಲೊಂದು ಪಂಚಮ ಶನಿ ಅಂದ್ರೆ ಕಳ್ತನ, ನಿಮ್ಮ ಗೌರವ ಕಳ್ತನ, ನಿಮ್ಮ ಹೆಸರು ಕಳ್ತನ, ನಿಮ್ಮ ಆರೋಗ್ಯ ಕಳ್ತನ, ಮಕ್ಕಳ ಜವಾಬ್ದಾರಿ, ನೀವು ಹೇಳಿದ ಮಕ್ಕಳು ನಿಮ್ಮ ಮಾತು ಕೇಳಲ್ಲ, ವಿಪರೀತವಾಗಿ ಆಡ್ತಕ್ಕಂಥದ್ದಾಗುತ್ತೆ ವೃಶ್ಚಿಕ ರಾಶಿಗೆ. ಅದೊಂದು ನಡೆಯುತ್ತೆ. ಬಟ್ ಲಾಭಾಧಿಪತಿಯ ಸಾರದಲ್ಲೂ ಇರೋದ್ರಿಂದ ಹಿಡ್ಕೊಂಡಿರೋ ಕ್ಲಚಸ್ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಒಂದು ಈ ಕೊಕ್ಕರೆಗಳ ಒಂದು ಕೊಳ, ಬರಗಾಲ ಬರುವಂಥ ಸಮಯ. ಅಲ್ಲಿ ಆ ಕೊಳದಲ್ಲಿ ಈ ಏಡಿಗಳು ಹಾಗೂ ಕೊಕ್ಕರೆ ಗೆಳತನ. ಈ ಬರಗಾಲ ಸಂದರ್ಭದಲ್ಲಿ ಒಂದು ಕೊಕ್ಕರೆಗೂ ಒಂದು ಏಡಿಗೂ ತುಂಬ ಒಂದು ಗೆಳತನ ಬಂದ್ಬಿಟ್ಟಿರುತ್ತೆ. ಅದು ಹೇಳುತ್ತೆ, ನನ್ನನ್ನು ಎಲ್ಲಾದ್ರೂ ಕಾಪಾಡ್ಕೊಂಡು ಕರ್ಕೊಂಡು ಹೋಗು ಅಂತ. ಎಲ್ಲ ಕೊಕ್ಕರೆಗಳು ದಿನ ಒಂದೊಂದು. ಸೊ ಕೊಕ್ಕರೆ ಕರ್ಕೊಂಡು ಹೋಗ್ತಿದ್ರೆ ಹೆಂಗ್ ಕರ್ಕೊಂಡು ಹೋಗೋದಂದ್ರೆ ಕುತ್ತಿಗೆಗೆ ಹಿಂಗೆ ಇಟ್ಕೊಂಡಿರ್ತೀನಿ, ಕರ್ಕೊಂಡು ಹೋಗು ಅಂತ. ಒಂದು ಪ್ರದೇಶಕ್ಕೆ ಬರ್ತಿದ್ದಾಗೆ ಏಡಿ ಏನ್ ಮಾಡೋದಂತೆ ಇಳಿಸ್ತಾ, ಅದು ಕೊಕ್ಕರೆನ ಹಿಂಗೆ ಕತ್ತರಿಸ್ಬಿಡೋದಂತೆ ಇಳಿಯೋ ಟೈಮ್ನಲ್ಲಿ. ಒದ್ದಾಡಿ ಅದು ಬಿದ್ದೋದಾಗ ಅದು ತಿಂದುಬಿಟ್ಟು ಆರಾಮ್ಸೆ ಈ ರೀತಿ ಒಮ್ಮೆ ಇದೇ ರೀತಿ ಮಾಡ್ತಾ ಬರ್ತಾ ಒಂದು ಕೊಕ್ಕರೆಗೆ ಹಿಡ್ಕೊಬಿಟ್ಟಿತ್ತಂತೆ. ಕರ್ಕೊಂಡು ಹೋಗೋಣ ಪಾಪ, ಇದೇನೋ ನೋವು ಅಂತ ಹೇಳ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು. ತುಂಬಾ ಅದ್ಭುತವಾದಂಥ ಪಂಚತಂತ್ರ ಕಥೆ ಇದು. ನಿಂಗೆ ಗೊತ್ತಾ, ಅದು ಕೆಳಗಡೆ ನೋಡುತ್ತಂತೆ ಕೊಕ್ಕರೆ, ಏನು ಬರೀ ಮೂಳೆಗಳು, ರೆಕ್ಕೆಗಳು. ಗೊತ್ತಾಯ್ತು ಏನೋ ಸೂಕ್ಷ್ಮ ನಡೀತಿದೆ ಅಂತ. ಏನಿದು ಕೆಳಗಡೆ ಹಿಂಗೆಲ್ಲ ಬಿದ್ದಿದೆ ಅಂದ್ರೆ, ನಿನಗೆ ಗೊತ್ತಾ ನಾನು ಎಂಥವನು ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತಿದ್ದೆ ಅಂತ. ಹೌದಾ, ಅಯ್ಯೋ ನೀನು ಗ್ರೇಟ್ ಕಣೋ, ನಿನ್ ಚಪ್ಪಾಳೆ ತಟ್ಟಬೇಕು, ನೀನು ಗ್ರೇಟೆಸ್ಟ್ ಪರ್ಸನ್ ಅಂತ ಹೇಳಿದ್ರೆ ಖುಷಿಯಿಂದ ನಕ್ಬಿಟ್ಟು ನೀನು ಚಪ್ಪಾಳೆ ತಟ್ಟಕ್ಕೆ ಹೋಯ್ತು ಅಂತ ಹೇಳಿ ಬಿಚ್ಕೊಂಡಿತ್ತಲ್ಲ, ಮೇಲಿಂದ ಬಿದ್ದು ಬಂಡೆ ಮೇಲೆ ಬಿದ್ದು ಪುಡಿ ಪುಡಿ ಆಯ್ತು. ಆ ಥರದೊಂದು ವಿಪರೀತ ರಾಜಯೋಗ ನಡೀತಕ್ಕಂಥದ್ದಾಗುತ್ತೆ. ತೊಂದರೆಗಳಿದೆ, ಬಟ್ ಯು ವಿಲ್ ಕಮ್ ಔಟ್. ಬ್ಯೂಟಿಫುಲ್ ಆಗಿ ಹೊರಗಡೆ ಬರ್ಲಿಕ್ಕಾಗುತ್ತೆ. ಯಾಕಂದ್ರೆ ಬುಧ ನೋಡಿ ನಿಮ್ಗೆ ವಿಶೇಷವಾಗಿ ಕೃತಿಕಾ ನಕ್ಷತ್ರ ಸಾರದಲ್ಲಿದ್ದಾನೆ. ಸೊ ದಶಮಾಧಿಪತಿ ಸಾರ. ಸೊ ವೃತ್ತಿಯಲ್ಲೊಂದು ಅದ್ಭುತ. ಗುರು ಬೇರೆ ನಿಮ್ಗೆ 2ನೇ ತಾರೀಕು ಮೂವ್ ಆಗ್ತಾನೆ. ಈ ವಿಲ್ ಆಸ್ಪೆಕ್ಟ್ ದಟ್ ಶನಿ, ಬುಧನ ಸಾರ. ಫ್ಯಾಂಟಾಸ್ಟಿಕ್. ಪಂಚಮವನ್ನ ಗುರು ನೋಡಿದಾಗ ಬುಧನ ರೂಪದಲ್ಲಿರುವ ಶನಿಯನ್ನ, ಪಂಚಮದಲ್ಲಿ ಶನಿ ಇದ್ರೆ ಮಕ್ಕಳ ದೋಷ ಅಂತ ಹೇಳ್ತವೆ. ಬಟ್ ಬುಧನ್ ಸಾರ ಇರೋದ್ರಿಂದ, ಗುರು ದೃಷ್ಟಿ ನೋಡೋದ್ರಿಂದ IVF ಟ್ರೀಟ್ಮೆಂಟ್, ಈ ರೀತಿಯ ಮಕ್ಕಳು ಮಾಡಿಕೊಳ್ಳುವ ಒಂದು ಪ್ರಯತ್ನದಲ್ಲಿರುವವರಿಗೆ ಯಶಸ್ಸೊಂದುಂಟು. ಗುರುವಿನ ಪೂರ್ಣ ಸಾಕ್ಷಾತ್ಕಾರ ಆಗುತ್ತೆ, ಮಕ್ಕಳ ಏಳಿಗೆ ಆಗುತ್ತೆ. ತುಂಬ ವರ್ಷಗಳ ನಂತರ 20 ವರ್ಷ, 25 ವರ್ಷ, 15 ವರ್ಷ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಅಂತ ಹೇಳ್ತೀವಲ್ವಾ, ವಯಸ್ಸಾದಾಗ ಮಕ್ಕಳಾದರು ಅನ್ನತಕ್ಕಂಥದ್ದು ಕೇಳ್ತಿರ್ತೀವಲ್ವಾ, ಅಂಥವರಿಗೆ ಒಂದು ಸುಯೋಗ ಆಗತಕ್ಕಂಥದ್ದಾಗುತ್ತೆ. ಶನಿ ಬುಧನ್ ಸಾರ ಲಾಭವನ್ನ ನೋಡ್ತಿದ್ದಾನೆ ಪಂಚಮ ಸ್ಥಾನದಲ್ಲಿ. ಅವನನ್ನ ಕುಟುಂಬಕಾರಕ ಪಂಚಮಾಧಿಪತಿಯ ಭಾವಾಧಿಪತಿ ನಿಮಗೆ ಪಂಚಮಕ್ಕೆ ಬರ್ತಾನೆ ಗುರು. ಅಲ್ಲಿಂದ ಅದೇ ಭಾವವನ್ನೇ, ತನ್ನ ಮನೆಯನ್ನೇ ನೋಡೋದ್ರಿಂದ ಅಲ್ಲೊಂದು ಆ ಶನಿಯ ಪೂರ್ಣ ದೋಷವನ್ನ ತೆಗೆದು, ಇಷ್ಟು ದಿನ ಆ ಪಂಚಮ ಶನಿ ಭಾರ ಇತ್ತಲ್ಲ, ಒಬ್ಬ ದುರ್ಯೋಧನ ಬಂದು ಆಲಿಂಗನ ಮಾಡಿಕೊಂಡಾಗೆ ಕರ್ಣನಿಗೆ
ದ್ರೋಣಾಚಾರ್ಯರಿಗೆ ಭೀಷ್ಮಾಚಾರ್ಯರು ತಬ್ಬಿಕೊಂಡ ಹಾಗೆ, ಭೀಷ್ಮಾಚಾರ್ಯರಿಗೆ ಪರಶುರಾಮಾಚಾರ್ಯರು ಸಿಕ್ಕಿ ಮಹಾವಿದ್ಯೆಗಳನ್ನ ಸಂಕಲ್ಪವಾಗಿ ಕೊಟ್ಟ ಹಾಗೆ, ಅರ್ಜುನರಿಗೆ ಕೃಷ್ಣರು ಬಂದು ಆ ಪಾಂಡವರಿಗೆ ಬಂದು ಕಾವಲಾಗಿ ನಿಂತುಕೊಳ್ಳುವ ಹಾಗೆ ಗುರು ಒಂದು ಬದಲಾವಣೆ ತುಂಬಾ ಅದ್ಭುತ ಕೊಡ್ತಕ್ಕಂಥದ್ದಾಗುತ್ತೆ. ಹೆಸರು, ಕೀರ್ತಿ, ದುಡ್ಡು, ಲೇವಾದೇವಿ, ಫೈನಾನ್ಸು, ಬ್ಯೂಟಿಫುಲ್ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಗೌರವ ನಿಮ್ಮನೆಗೆ ಹುಡ್ಕೊಂಡು ಬರ್ತಕ್ಕಂಥ ಒಂದು ಭಾವವನ್ನ ನೋಡ್ತಕ್ಕಂಥ ಒಂದು ಚೈತನ್ಯ ನೆಮ್ಮದಾಗ್ತಕ್ಕಂಥದ್ದಾಗುತ್ತೆ. ಫ್ಯಾಂಟಾಸ್ಟಿಕ್, ಏನು ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಜರ್ನಿ ಇಸ್ ವೆರಿ ಗುಡ್. ಸ್ವಲ್ಪ ಬುಧನ ಭಾವ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಕಿವಿ ಸಮಸ್ಯೆ ಸ್ವಲ್ಪ ಆಗೋದು, ನರ್ವಸ್ ಸಮಸ್ಯೆ ಸ್ವಲ್ಪ ಆಗೋದು, ವರ್ಟಿಗೋ ಸಮಸ್ಯೆ ಸ್ವಲ್ಪ ಆಗ್ತಕ್ಕಂಥದ್ದು, ಫ್ರೋಸನ್ ಶೋಲ್ಡರ್ ತರ ಸ್ವಲ್ಪ ಆಗೋದು. ಯಾಕಂದ್ರೆ ಬುಧನ ಸಾರದಲ್ಲಿ ಮೀನದಲ್ಲಿ ಶನಿ ಇರೋದು. ಬುಧ ನರ್ವಸ್ ಕಾರಕ, ಸ್ಕಿನ್ ಕಾರಕ, ಅಲರ್ಜಿ ಕಾರಕ. ಪಂಚಮ ಶನಿ ಅಲ್ವಾ, ಚೆನ್ನಾಗಿ ತಿಂತೀರಿ. ಹುಳಿ ಉಪ್ಪು ಖಾರ ಸಿಕ್ಕಾಬಟ್ಟೆ ತಿಂತಕ್ಕಂಥದ್ದು, ಬಾಯಿ ಕಂಟ್ರೋಲ್ ಇರೋಲ್ಲ. ಸೊ ದಟ್ ಈಸ್ ದ ರೀಸನ್ 100% ಗುಂಡಾಗ್ಬಿಡ್ತೀರಿ ವೃಶ್ಚಿಕ ರಾಶಿ. ಅದನ್ನು ನೋಡ್ಕೊಳ್ಳಿ. ಸೂರ್ಯನ ಸಾರದಲ್ಲಿ ಬುಧ ಆ ಒಂದು ವಿಶೇಷವಾಗಿ ವೃಷಭದಲ್ಲಿರೋದ್ರಿಂದ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ, ಕೊಲೆಸ್ಟ್ರಾಲು, BP ಇವುಗಳ ಕಡೆ ಒಂದು ಸಣ್ಣ ಗಮನ ಕೊಡ್ತಕ್ಕಂಥದ್ದು ಮಾಡಿ. ಸಿಕ್ಕಾಬಟ್ಟೆ ತುಂಟ್ರಾಗ್ಬಿಡ್ತೀರಿ ಸ್ವಲ್ಪ. ಸಿಕ್ಕಾಬಟ್ಟೆ ಆ ಅಲಂಕಾರ, ವನಪು, ವಯ್ಯಾರ. ಕೆಲವರಂತೂ ವೃಶ್ಚಿಕ ರಾಶಿಯ ತುಂಟಾಟಿಕೆ ಜಾಸ್ತಿ ಮಾಡ್ತಕ್ಕಂಥದ್ದಾಗುತ್ತೆ. ನನ್ಗೆ ಅದು ಒಂದ್ ಸ್ವಲ್ಪ ತಲೆ ಕೆಡಿಸ್ತಿರ್ತಕ್ಕಂಥದ್ದು. ಸ್ವಲ್ಪ ಭೂಮಿಯ ಒಂದು ವ್ಯವಹಾರಗಳು ದುಡುಕಬೇಡಿ. ಅಲ್ಲೊಂದು ಅದೇ ಕಿರಿಕಿರಿ. ಪೂರ್ವಾರ್ಜಿತ ಒಂದು ಪಿತ್ರಾರ್ಜಿತ ಆಸ್ತಿ ಒಂದು ನಿಮ್ಮ ಕಡೆಗೆ ಬರತಕ್ಕಂಥ ಒಂದು ಸುಯೋಗವಿದೆ. ವಿಶೇಷವಾಗಿ ಪೂರ್ವಾರ್ಜಿತ ಆಸ್ತಿ, ಏನು ವರಿ ಮಾಡ್ಬೇಡಿ. ಸೋದರರಿಗೆ ಒಂದ್ ಸ್ವಲ್ಪ ತೊಂದರೆ ಇರುತ್ತೆ. ಸೋದರ ಇಲ್ಲ ಸೋದರಿ ಅವರ ಜವಾಬ್ದಾರಿ. ಶನಿ ಬುಧನ್ ಸಾರದಲ್ಲಿರೋದ್ರಿಂದ ನೀವು ಅವರ ಜವಾಬ್ದಾರಿ ತಗೋಬೇಕು. ಮನೆಯಲ್ಲಿ ಅಲ್ಲಿ ನಿಮಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವರಿರ್ತಕ್ಕಂಥ ತಂಗಿ, ನಾದಿನಿ, ಊರುಗಿತ್ತಿ ಈ ಥರದಿರತಕ್ಕಂಥವರ ಜವಾಬ್ದಾರಿಗಳು ಬಂದು ನಿಲ್ಲತಕ್ಕಂಥದ್ದಾಗುತ್ತೆ. ಮಿಕ್ಕಂತೆ ಉದ್ಯೋಗ, ಸಂಪಾದನೆ ಅಷ್ಟೇ ಫ್ಲೋ ಇರುತ್ತೆ, ಅಷ್ಟೇ ಖರ್ಚು. ಮನೆ, ಗೌರವ, ಹೆಸರು, ಪಿತೃ ಕಾರ್ಯಗಳಾಗ್ತವೆ, ಪೂಜಾ ಕಾರ್ಯಗಳಾಗ್ತವೆ, ಪುಣ್ಯಕ್ಷೇತ್ರಗಳ ದರ್ಶನ ಆಗುತ್ತೆ, ಶ್ರೀನಿವಾಸರ ದರ್ಶನ ಎಲ್ಲ ಮಾಡ್ಕೊಂಡು ಬರ್ತಕ್ಕಂಥ ಸುಯೋಗ ಆಗತಕ್ಕಂಥ ಭಾವವಿದೆ ವೃಶ್ಚಿಕ ರಾಶಿಗೆ. ವಿಶೇಷವಾಗಿ ಹನುಮ, ಬಾಲಾಜಿ ಎರಡೂ ಇರತಕ್ಕಂಥ ಆಲಯಗಳಿಗೆ ಹೋಗಿ. ಹನುಮ, ಬಾಲಾಜಿ, ಹನುಮ ರಾಮ ಅಲ್ಲ, ಹನುಮ ಬಾಲಾಜಿ ಎರಡೂ ಇರತಕ್ಕಂಥ ಆಲಯಗಳಿಗೆ ದರ್ಶನ ವಿಶೇಷ. ಆಯ್ತು ಅಂದ್ರೆ ವೀರಭದ್ರ, ಶನಿ ಪಂಚಮದಲ್ಲಿರೋದಲ್ವಾ, ವೀರಭದ್ರ, ಕಾಳಭೈರವ, ಕಾಳಭೈರವಿ, ರುದ್ರಿ, ದುರ್ಗಿ, ಕಾಳಿ, ಭದ್ರಕಾಳಿ, ಇಂತಹ ಒಂದು ದುರ್ಗಾ ಸ್ವರೂಪವಾಗಿರತಕ್ಕಂಥ ಅಮ್ಮನವರ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಒಂದು ಪೂಜೆ, ಸಂಕಲ್ಪ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ತುಂಬ ಅನುಕೂಲ ಆಗುತ್ತೆ. ಆ ಇರೋ ಹೊರೆ ಹೋಗುತ್ತೆ. ಬೆಟ್ಟ ಹತ್ತಿ ಹೋಗಿ ದರ್ಶನ ಮಾಡತಕ್ಕಂಥ ಕ್ಷೇತ್ರಗಳು ಮಾದೇಶ್ವರನ ಬೆಟ್ಟ, ತಿರುಮಲಗಿರಿ ಬೆಟ್ಟ, ಚಾಮುಂಡೇಶ್ವರಿ ಬೆಟ್ಟ, ಈ ತರ ಬೆಟ್ಟ ಹತ್ತಿ. ಅಲ್ಲೊಂದು ಕಷ್ಟ, ಪಂಚಮ ಶನಿ ಅಂದ್ರೆ ಭಾರ. ಸೊ ಆ ಭಾರ ಇಳಿಸ್ಕೋಬೇಕು ಅಂದ್ರೆ ಈ ತರದ ಬೆಟ್ಟ ಹತ್ತಬೇಕು. ಹಾಗೆ ಪಂಚಮ ಶನಿಯ ದೋಷ, ಶನಿ ಬಂದು ಗುರುವಿನ ಮನೆಯಲ್ಲಿ ಇರೋದ್ರಿಂದ ಪಿಪ್ಪಲ್ ಟ್ರೀ ಅಂತೀವಿ, ಅಶ್ವತ್ಥ ಗಿಡ, ಅರಳಿ ಗಿಡ, ಅದಕ್ಕೊಂದು ಪುಟ್ಟದಾಗಿ ಒಂದು ಪೂಜೆ, ಸಂಕಲ್ಪ ಮಾಡತಕ್ಕಂಥದ್ದು ಮಾಡಿ. ಅಲ್ಲೊಂದು ಬೊಗಸೆ ಅವಲಕ್ಕಿ, ಬೊಗಸೆ ಬೆಲ್ಲ ಸೇರಿಸಿ ತಗೊಂಡೋಗಿ ಹಾಕಿ ಬರ್ತಕ್ಕಂಥದ್ದು ಮಾಡಿ. ಒಂದು ಬಟ್ಲು ಹಾಲು ತಗೊಂಡೋಗಿ ಹಾಕಿ. ಅಲ್ಲೇ ನಾಗರಕಲ್ಲಿತ್ತು ಅಂದ್ರೆ ಒಂದು ಪುಟ್ಟದಾಗಿ ಒಂದು ಬಟ್ಲು ಹಾಲು, ಸ್ವಲ್ಪ ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ಸ್ವಲ್ಪ ಬಿಡಿ ಹೂವು, ಒಂದು ಪಚ್ಚೆ ಕರ್ಪೂರ, ಇಷ್ಟನ್ನ ಸೇರಿಸಿ ತಗೊಂಡು ಹೋಗ್ಬಿಟ್ಟು ಆ ನಾಗರಕಲ್ಲಿಗೆ ಹಾಕಿ ಬರ್ತಕ್ಕಂಥದ್ದು ಮಾಡಿ. ತುಂಬ ವಿಷಯ. ಎಷ್ಟು ದಿನ ಅಂತೆಲ್ಲ ಮಾತಾಡ್ಬೇಡಿ, ನೀವು ಮಾಡಿ. ನೀವು ಸುಮ್ಮನೆ ಒಂದು 48 ಶನಿವಾರ, 48 ದಿನ, ಒಂದು 108 ದಿನ, ಒಂದು 180 ದಿನ, ಒಂದು ಮಂಗಳವಾರ, ದಿನ ವಾರ ಪಕ್ಕಕ್ಕಿಡಿ. ಹೋಗಿ ನಿಮಗೆ ಆದಾಗೆಲ್ಲ ನಿಮ್ಮ ಮನಸ್ಸು ಯಾವಾಗೆಲ್ಲ ಪ್ರಫುಲ್ಲತೆಯಿಂದ ಇದೆಯೋ ಬೆಳಿಗ್ಗೆ ಸಂದರ್ಭದಲ್ಲಿ ಹೋಗಿ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ವಯಸ್ಸಾದವರಿಗೆ ಏನಾದರೂ ಹೂವು, ಹಣ್ಣು, ಫಲತಾಂಬೂಲ, ಪಾಯಸ, ಎಳ್ಳು ಬೆರೆಸಿದ ಯಾವುದೇ ಒಂದು ಪ್ರಸಾದ ಕೊಡ್ತಕ್ಕಂಥದ್ದು ಮಾಡಿ. ಎಳ್ಳು, ಹೆಸರು ಬೇಳೆ, ಬ್ಯೂಟಿಫುಲ್. ಶನಿ ಬುಧನ್ ಸಾರದಲ್ಲಿರೋದ್ರಿಂದ ಹೆಸರು ಬೇಳೆ ಹಾಕಿ, ಸ್ವಲ್ಪ ಎಳ್ಳು ಹಾಕಿ, ಬೆಲ್ಲ ಹಾಕಿ, ಕೊಬ್ಬರಿ ಹಾಕಿ ಮಾಡಿರತಕ್ಕಂಥ ಪಾಯಸವನ್ನ ತಗೊಂಡೋಗಿ ಕೊಡ್ತಕ್ಕಂಥದ್ದು ಮಾಡಿ. ತುಂಬ ವಿಶೇಷ. ಒಳ್ಳೇದಾಗ್ಲಿ ಅಂತ ಹೇಳ್ತಾ